ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆದ ಹೊಯ್ಸಳ ಕನ್ನಡ ಸಂಘ ಮತ್ತು ಸವಿಗನ್ನಡ ಪತ್ರಿಕಾ ಬಳಗ ಹಾಗೂ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದೊಂದಿಗೆ ಬಿ.ಆರ್. ನಾಗಲತಾ ಸಂಸ್ಮರಣಾರ್ಥವಾಗಿ ಸವಿಗನ್ನಡ ಪತ್ರಿಕೆಯ ಸಂಪಾದಕರಾದ ರಂಗನಾಥ್ರವರ ನೇತೃತ್ವದಲ್ಲಿ ಕಾವ್ಯ ದಸರಾ, ಕವಿ ಸಮ್ಮೇಳನ ಮತ್ತು ದಸರಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ನೀಲಗಿರಿ ಎಂ. ತಲ್ವಾರ್ ರವರು ಉದ್ಘಾಟಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲರವರು ಅಧ್ಯಕ್ಷತೆಯನ್ನು ವಹಿಸಿದ್ದು, ಡಾಕ್ಟರ್ ನಾಗರಾಜ್ ವಿ. ಬೈರಿ, ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷರು ಪ್ರಶಸ್ತಿ ಪ್ರದಾನ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ಕಥೆಗಾರರು, ಸಂಸ್ಕೃತಿ ಪೋಷಕರು, ಬೆಂಗಳೂರು ಬಿ. ರಮೇಶ್ ರವರು, ಡಾಕ್ಟರ್ ಎಂ. ಎಸ್. ವಿಜಯ್ ಅರನ್, ವಿಶ್ರಾಂತ ಉಪನಿರ್ದೇಶಕರು, ಆಕಾಶವಾಣಿ, ಡಾಕ್ಟರ್ ಬಿ.ಆರ್. ನಾಟರಾಜ್ ಜೋಯಿಸ್, ಅಧ್ಯಕ್ಷರು, ಸಂಧ್ಯಾ ಸುರಕ್ಷಾ ಟ್ರಸ್ಟ್, ಮೈಸೂರು, ಡಾಕ್ಟರ್ ರಘುರಾಮ ವಾಜಪೇಯಿ, ಹಿರಿಯ ಸಮಾಜ ಸೇವಕರು, ಚಿಂತಕರು, ಮೈಸೂರು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಲೀಲಾ ಕೆ. ಪ್ರಕಾಶ್ ರವರು ವಹಿಸಿದ್ದು, ವಿಶೇಷ ಆಹ್ವಾನಿತರು ಪ್ರಭಾಶಾಸ್ತ್ರಿ, ಸುಮತಿ ಸುಬ್ರಹ್ಮಣ್ಯ ಇನ್ನು ಮುಂತಾದವರು ಭಾಗವಹಿಸಿದರು. ಬೇಂದ್ರೆ ಅವರ ಮತ್ತೊಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಕವಿ ಜೀವನದ ಬ್ಯಾಸರ ಹರಿಸಾಕ ಹಾಡ ಮುಡಿಸಾಕ ಹೆಚ್ಚಿಗೆ ಬೇಕ, ಒಂದು ಊತ ಮುಡಿಸಿ ಮರ ಸಾಕ. ಒಂದು ಊತ ಮುಡಿಸಿ ಮರ ಸೊಗಸಾಗಿ ಚಿಗುರು ಹೊಡೆದು ಹಚ್ಚ ಹಸಿರನ್ನು ಕಣ್ಗೊಳಿಸುವಂತ ಒಂದು ಮುಡಿಸಿ ಮರ ನೋಡಿದ್ರು ಕೂಡ ಒಬ್ಬ ಕವಿ ಪದ್ಯ ಬರೀಬಹುದು. ಪದ್ಯ ಬರೋದಕ್ಕೆ ನೇರ ವಸ್ತುಗಳು ಸಾಕಾಗಲ್ಲ, ಒಂದು ಊತ ಮುಡಿಸಿ ಮರ ಸಾಕು ಅಂತ ಹೇಳ್ತಾರೆ. ಕವಿತ್ವ ಅನ್ನೋದು ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಅದು ಬೇರೂರು ಇರ್ಬೇಕಂತ, ಸಹಜವಾಗಿ ಬೇರೂರು ತಿರುಗಾಡಿ ಬರೆಯೋದು ಪದ್ಯ ಅಲ್ಲ. ಆಮೇಲೆ ಯಾವುದು ಉತ್ತಮ ಕಾವ್ಯ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ. ಉತ್ತಮ ಕಾವ್ಯ ಯಾವುದು, ಯಾವುದು ಸಾರ್ವಕಾಲಿಕವಾದ ಮೌಲ್ಯವನ್ನು ಸತ್ವವನ್ನು ಒಳಗೊಂಡಿರ್ತದೆ. ನಿಮಗೆಲ್ಲ ಗೊತ್ತಿರಲಿಕ್ಕೆ ತುಂಬಾ ಚೆನ್ನಾಗಿ, ಯಾಕಂದ್ರೆ ನಾನು ಒಂದು ಕೃತಿಯನ್ನ ಎಸ್.ಎಲ್. ಭೈರಪ್ಪನವರ ಬಗ್ಗೆ ಬರೀಲಿಕ್ಕೆ ಅನಿವಾರ್ಯ ಕಾರಣ, ಯಾರೋ ಒಬ್ಬರು ಮಹಾಶಯರು ಬೆಂಗಳೂರು ಪ್ರಕಾಶಕರು ಮೈಸೂರಿನಲ್ಲಿ ಅವರು ವಿಪತ್ತಿನ ಪ್ರಸಿದ್ಧಿಯ ಪರಿಸ್ಥಿತಿ ಎಲ್ಲ ಒಟ್ಟಾಗಿ ಒಂದು ಕೃತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು. ಇಲ್ಲಿ ಯಾರೋ ಹಿರಿಯ ಸಾಹಿತಿಯೊಬ್ಬರು ಆ ಸಂದರ್ಭದಲ್ಲಿಯೇ ಆಹ್ವಾನ ಪತ್ರಿಕೆಯೆಲ್ಲ ಆಚಾಗಿದೆ, ಕೃತಿ ಬಿಡುಗಡೆ ಆಗ್ತದೆ, ಇವರು ರೆಡಿ ಕಳಿಸ್ತಾ ಇದ್ದೇನೆ ಕಳಿಸ್ಲಿಕ್ಕೆ ಆಗಲಿಲ್ಲ. ಅಮೆರಿಕಕ್ಕೆ ಹೊಲ ಮನೆ ಕಳೆದ 2 ವರ್ಷಗಳಿಂದ ಸಮಾಜ ಸೇವೆಗಾಗಿ ಸಹಾಯ ಮಾಡ್ತಾ ಇದ್ದೇನೆ. ಇದು 3ನೇ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದೇನೆ. ನಾನು ಸಾಹಿತ್ಯದ ಮೂಲಕ ಸಮಾಜ ಸೇವೆ ನನ್ನ ಮೂಲ ಉದ್ದೇಶ. ನಾನು ಈಗಾಗಲೇ 17 ಕೃತಿಗಳು ಬರೆದಿದ್ದೇನೆ. ನಾನು ಬರೆದ 12 ಕೃತಿಗಳ ಒಂದು ಹಣದಿಂದ 1 ಲಕ್ಷ ರೂಪಾಯಿನ ಒಂದು ಸಂಸ್ಥೆ ಕೊಟ್ಟಿದ್ದೇನೆ. ಪ್ರತಿ ವರ್ಷ ಅವರು 1 ಲಕ್ಷ ರೂಪಾಯಿ ವಾರ್ಷಿಕ ಬಡ್ಡಿಯಿಂದ 2 ಮಕ್ಕಳಿಗೆ ನಗದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಇದೇ ರೀತಿ ನಿರಂತರ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೀನಿ. ಈ ಒಂದು ರಂಗನಾಥರು ಭಾಳ ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನು ಪರಿಚಯ ಆಗಿದೆ 3 ವರ್ಷಗಳಿಂದ. ಬಟ್ ತುಂಬ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ಒಂದು ದಸರಾ ಸಮಯದಲ್ಲಿ ಇಂಥ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯನ್ನು ಪೋಷಿಸುವಂಥ ಒಂದು ಕಾಯಕದಲ್ಲಿ ತೊಡಗಿರುವಂಥ ಎರಡೂ ಸಂಸ್ಥೆಗಳಿಗೆ ನಿಜವಾಗ್ಲೂ ಕೂಡ ಅಭಿನಂದನೆಗಳನ್ನ ಹೇಳಲೇಬೇಕು. ಯಾಕಂದರೆ ಭಾಳಷ್ಟು ಸರ್ಕಾರಗಳು ಅವದ್ದೇ ಆದಷ್ಟು ಅಂತ ಒಂದು ಲಿಮಿಟೇಷನ್ಗಳಿದೆ ಪ್ರಶಸ್ತಿ ಕೊಡೋದ್ರಲ್ಲಿ. ಎಲ್ಲರಿಗೂ ಕೂಡ ಎಲ್ಲ ಪ್ರತಿಭೆಗಳಿಗೂ ಕೂಡ ಕೊಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಅಂಥ ಸಮಯದಲ್ಲಿ ಆ ಕೊರತೆಯನ್ನು ನೀಗಿಸ್ತಾ ಇರೋಂಥವ್ರು ನಮ್ಮ ಸಂಘ ಸಂಸ್ಥೆಗಳು. ಅದು ಆ ಸಂಘ ಸಂಸ್ಥೆಗಳಲ್ಲೂ ಕೂಡ ಇಂಥ ಒಂದು ವಿಶೇಷವಾದ ಸಾಹಿತ್ಯ, ಸಂಸ್ಕೃತಿಯಲ್ಲಿ ಆಸಕ್ತಿ ಇರುವಂಥವ್ರು ಅವರನ್ನೇ ಗುರುತಿಸಿ ಹೆಕ್ಕಿ ತಂದು ಅವರೇ ಹೇಳಿದ ಪ್ರಕಾರ ಎಲೆಮರೆ ಕಾಯಿಯಾಗಿದ್ದವರನ್ನ ಕೂಡ ಯಾವುದೇ ಪ್ರಭಾವಕ್ಕೊಳಗಾಗದೆ, ಅವರೇ ಅಪ್ಲಿಕೇಶನ್ ಆಗದೆ ಇವರೇ ಹೆಕ್ಕಿ ತಂದು ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ಅದ್ರ ಮುಖಾಂತರ ಅವರ ಸಾಧನೆಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇನ್ನೊಂದು ಮತ್ತಷ್ಟು ಸಾಧನೆಗಳನ್ನ ಮಾಡಲಿಕ್ಕೆ ಇವರು ಒಂದು ರೀತಿ ಸ್ಫೂರ್ತಿಯನ್ನು ತುಂಬ್ತಾ ಇದ್ದಾರೆ. ಜೊತೆಗೆ ಕವಿಗೋಷ್ಠಿ ಕೂಡ ನಡೀತಾ ಇದೆ. ದಸರಾ, ಈ ವರ್ಷದ ದಸರಾ ಏನೋ ತುಂಬ ಸಂಭ್ರಮ ಕಾಣಿಸ್ತಾ ಇದೆ ಎಲ್ಲರಿಗೂ ಕೂಡ. ಬೆಳಕು ಕೂಡ ಹೆಚ್ಚು ಕಾಣಿಸ್ತಾ ಇದೆ ನಮಗೆ. ವಿಶೇಷವಾದ ಒಂದು ಬೆಳಕಿನ ಅಲಂಕಾರ, ಜೊತೆಗೆ ಏರ್ ಶೋ ಇರ್ಬೋದು, ಡ್ರೋನ್ ಶೋ ಇರ್ಬೋದು. ದಸರಾ ಕೂಡ ವಿಜೃಂಭಣೆ ಇದೆ. ಬೂಕರ್ ಪ್ರಶಸ್ತಿ ಬಂದಿದೆ ಕನ್ನಡಕ್ಕೆ, ಕರ್ನಾಟಕ ರತ್ನ ಪ್ರಶಸ್ತಿಗಳು ಬಂದಿದೆ.
ಆದರೂ ದುಃಖದ ವಿಷಯ. ಜೊತೆಗೆ ನಾಡಗೀತೆಗೆ 100ರ ಒಂದು ಸಂಭ್ರಮ. ಇದೆಲ್ಲ ಸಮಯದಲ್ಲಿ ಮಳೆ ಬೆಳೆ ಎಲ್ಲ ಕೂಡ ಚೆನ್ನಾಗಿ ಆಗ್ತಾ ಇರೋಂಥ ಸಂಭ್ರಮದಲ್ಲಿ ನಾವು ಈ ಒಂದು ಸಂಭ್ರಮದ ದಸರಾವನ್ನು ಸಂಘ ಸಂಸ್ಥೆಗಳು ಕೂಡ ಕನ್ನಡದಲ್ಲಿ ಸಾಧನೆ ಮಾಡೋಂಥವ್ರಿಗೆ ಪ್ರಶಸ್ತಿ, ಕವಿಗೋಷ್ಠಿ ಮಾಡಿ ಪ್ರೋತ್ಸಾಹ ಇರ್ಬೋದು. ಈ ರೀತಿ ಸಮಾಜ ಸೇವೆ, ಕಲೆ, ಸಂಸ್ಕೃತಿ, ಸಾಹಿತ್ಯ ಅನ್ನೋದು ನಮ್ಮ ಸಮಾಜವನ್ನು ಒಂದು ಉತ್ತಮವಾದ ದಾರಿಯಲ್ಲಿ ಕೊಂಡೊಯ್ಯಲಿಕ್ಕೆ ಸಹಕಾರಿಯಾದಂಥ ಅಂಶಗಳು. ನಮ್ಮ ದಸರಾ ಸಮಯದಲ್ಲಾದರೂ ಕೂಡ ನಾವು ಎಷ್ಟೇ ಕೆಲಸ ಆದರೂ ಕೂಡ ಇಂಥ ಒಂದು ಕಾಯಕದಲ್ಲಿ ತೊಡಗಿರುವಂಥ ಸಂಘ ಸಂಸ್ಥೆಗೆ ಪ್ರೋತ್ಸಾಹವನ್ನು ಕೊಡೋ ದೃಷ್ಟಿಯಿಂದ ನಾವು ಕೂಡ ಬೆಳಿಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿ ಎಲ್ಲರಿಗೂ ಕೂಡ ಒಂದು ನೈತಿಕ ಬೆಂಬಲವನ್ನು ಕೊಡೋಂಥ ಕೆಲಸ ಮಾಡಿದ್ದೀವಿ ಅನ್ನೋವಂಥ ಒಂದು ತೃಪ್ತಿ ಇದೆ. ಜೊತೆಗೆ ನಮ್ಮ ಮೈಸೂರಿನ ಪತ್ರಿಕೆಯವರಿರ್ಬೋದು, ದೃಶ್ಯ ಮಾಧ್ಯಮದಿರ್ಬೋದು, ಯೂಟ್ಯೂಬ್ ವಾಹಿನಿಯವರಿರ್ಬೋದು, ಎಲ್ಲರೂ ಕೂಡ ಒಂದು ವಾರದ ಒಂದು ಕೊನೆಯಲ್ಲಿ ವೀಕೆಂಡ್ ಬಂದರೆ ಒಂದೇ ದಿನದಲ್ಲಿ ಭಾನುವಾರ 50-60 ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನಡೆಯುತ್ತದೆ. ಎಲ್ಲವನ್ನೂ ಕವರ್ ಮಾಡ್ತಾರೆ, ಎಲ್ಲವನ್ನೂ ಕೂಡ ಪ್ರಕಟಿಸ್ತಾರೆ, ಎಲ್ಲವೂ ಕೂಡ ಪಬ್ಲಿಸಿಟಿ ಕೊಡ್ತಾರೆ ಅಂತಂತಂದರೆ ನಿಮ್ಮಂಥವರಿಂದ ಮಾತ್ರ ಈ ಒಂದು ಕಾರ್ಯಕ್ರಮಗಳು ಮುಂದುವರಿಯೋಕ್ಕೆ ಸಾಧ್ಯ. ನಿಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಕಾಯಕಕ್ಕೆ ಬೆಂಬಲ ಕೊಟ್ಟಿರೋದಕ್ಕೆ ನಾನು ಚಿರಋಣಿಯಾಗಿರ್ತಾ ನಿಮ್ಮೆಲ್ಲರಿಗೂ ಒಂದ್ಸೆ ನನ್ನ ಮಾತಿಂದ ವಿರಮಿಸ್ತೀನಿ. ನಮಸ್ಕಾರ.